welcome back to my YouTube channel SLN Life Blooms. ಇವತ್ತಿನ ಒಂದು ವಿಡಿಯೋ ಬಂದು ನವರಾತ್ರಿ ಹಬ್ಬದ 8ನೇ ದಿನದ ವಿಡಿಯೋ ಆಗಿರುತ್ತದೆ. ನವರಾತ್ರಿ ಹಬ್ಬದ 8ನೇ ದಿನ ನಾವು ತಾಯಿ ಮಹಾಗೌರಿಯನ್ನು ಆರಾಧಿಸುತ್ತೇವೆ. ಮಹಾಗೌರಿಯ ದೇಹವು ಹಿಮದಂತೆ ತಿಳಿ ಬಿಳಿ ಬಣ್ಣದಲ್ಲಿರುತ್ತದೆ. ಶಂಕರ ಭಗವಂತನ ಪತ್ನಿಯಾಗಿ ತಪಸ್ಸಿನಿಂದ ತನ್ನ ದೇಹವನ್ನು ಶುದ್ಧ ಮಾಡಿಕೊಂಡು ಮಹಾಗೌರಿಯ ರೂಪವನ್ನು ತಾಳಿದ್ದಾಳು ಎಂದು ಹೇಳಲಾಗುತ್ತದೆ. ಮಹಾಗೌರಿಯು ಶಾಂತಿ, ಶುದ್ಧತೆ ಮತ್ತು ಜ್ಞಾನದ ಸಂಕೇತ ಎಂದು ಹೇಳಲಾಗುತ್ತದೆ. ಗೌರಿಯ ರೂಪವನ್ನು ತಿಳಿದುಕೊಳ್ತಾ ಬರೋಣ. ಮಹಾಗೌರಿಯ ವಾಹನ ಬಂದು ವೃಷಭವಾಗಿರುತ್ತದೆ. ವೃಷಭ ಅಂತ ಅಂದರೆ ಎಮ್ಮೆ. ತಾಯಿಗೆ 4 ಕೈಗಳಿದ್ದು ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಡಮರುವನ್ನು ಹಿಡಿದಿದ್ದಾಳೆ. ಉಳಿದ 2 ಕೈಯಲ್ಲಿ ಅಭಯ ಮತ್ತು ವರದಾನವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ. ತಾಯಿ ಅಂದರೆ ಮಹಾಗೌರಿಯನ್ನು ನಾವು ಆರಾಧಿಸುವುದರಿಂದ ಪಾಪ, ಸಂಕಷ್ಟ ಮತ್ತು ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ನವರಾತ್ರಿ ಹಬ್ಬದ 8ನೇ ದಿನ ಬಂದು ಪಿಕಾಕ್ ಗ್ರೀನ್ ಕಲರ್ ಆಗಿರುತ್ತದೆ. ಪಿಕಾಕ್ ಗ್ರೀನ್ ಅಂತ ಅಂದರೆ ರಾಯಲ್ ಗ್ರೀನ್ ಕಲರ್ ಎಂದು ಹೇಳಲಾಗುತ್ತದೆ. ರಾಯಲ್ ಗ್ರೀನ್ ಕಲರ್ ಬಂದು ಶಕ್ತಿ, ಉತ್ಸಾಹದ ಸಂಕೇತ ಎಂದು ಹೇಳಲಾಗುತ್ತದೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.